ನಮಸ್ತೆ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮನೆಯಲ್ಲೇ ಇರಬೇಕು, ಸುರಕ್ಷಿತವಾಗಿರಬೇಕು. ಮಕ್ಕಳೇ, ಇವತ್ತು ನಾವು ನಲಿಕಲಿ ಪರಿಸರ ಅಧ್ಯಯನ 3ನೇ ತರಗತಿ ಮೈಲುಗಲ್ಲು ಸಂಖ್ಯೆ 5 ಕಲಿಕಾಂಶ ನೀರು ಮೆಟ್ಟಿಲು ಸಂಖ್ಯೆ 37, 38, 39 ಮತ್ತು 40ರಲ್ಲಿ ಏನೆಲ್ಲ ಚಟುವಟಿಕೆಗಳಿದ್ದಾವೆ ಅನ್ನೋದನ್ನು ನೋಡೋಣ ಮಕ್ಕಳೇ. ಮೆಟ್ಟಿಲು ಸಂಖ್ಯೆ 37ರಲ್ಲಿ ಶಾಖದ ವರ್ಗಾವಣೆ ಎಂಬಂತಹ ಒಂದು ಸರಳ ಪ್ರಯೋಗವನ್ನು ನೀಡಲಾಗಿದೆ. ಈ ಪ್ರಯೋಗವನ್ನು ನಾವು ಪ್ರತ್ಯೇಕ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ. ಇವತ್ತಿನ ಚಟುವಟಿಕೆ ಯಾವ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ ಅನ್ನೋದಕ್ಕೆ ಒಂದಿಷ್ಟು ಚಿತ್ರಗಳನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ನೀವು ಆ ಚಿತ್ರಗಳನ್ನು ಗುರುತಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಮಕ್ಕಳೇ, ಈ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ನಾವೇನನ್ನು ನೋಡ್ತಾ ಇದ್ದೀವಿ? ಹೌದು, ಇದು ಸಮುದ್ರದ ಚಿತ್ರ. ಹಾಗೆ ಈ ಚಿತ್ರ ನೋಡಿ ಮಕ್ಕಳೇ. ಈ ಚಿತ್ರದಲ್ಲಿರೋದು ಕೆರೆ. ಹಾಗೆ ಈ ಚಿತ್ರವನ್ನು ಗಮನಿಸಿ. ಇದು ಏನು ಅಂತ ನಿಮ್ಮೆಲ್ಲರೂ ಕೂಡ ತಿಳಿದಿದೆ, ಹಾಗಾಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಈ ಚಿತ್ರದಲ್ಲಿ ಮಕ್ಕಳೇ, ಇದು ಸಹ ನಿಮಗೆ ಚಿರಪರಿಚಿತವಾದ ಚಿತ್ರ. ಈ ಚಿತ್ರದಲ್ಲಿ ಒಂದು ಹೆಂಗಸು ನಲ್ಲಿ ನೀರನ್ನು ಹಿಡಿದುಕೊಂಡು ಕೊಡದಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ಮನೆಯತ್ತ ಹೋಗ್ತಿದ್ದಾಳೆ. ಹಾಗೆ ಈ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಒಂದು ಬಡಾವಣೆ ಅಥವಾ ಊರುಗಳಲ್ಲಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದ್ರಿಂದ ಅಲ್ಲಿ ಈ ಥರ ನೀರನ್ನು ಸಂಗ್ರಹಿಸಿಟ್ಕೊಳ್ತಾರೆ. ಮೊದಲನೇ ಚಿತ್ರದಲ್ಲಿರೋದನ್ನು ನಾವು ನೀರಿನ ಟ್ಯಾಂಕ್ ಅಂತೀವಿ. ಹಾಗೆ ನಮ್ಮ ಮನೆಗಳಲ್ಲಿ ತುಂಬ ನೀರು ಬೇಕಾಗಿರೋದ್ರಿಂದ ನಾವು ಸಿಂಟೆಕ್ಸ್ಗಳಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಡ್ತೀವಿ. ಹಾಗೆ ಕುಡಿಯಲು ಶುದ್ಧ ನೀರು ಬೇಕಾಗಿರೋದ್ರಿಂದ ಅಲ್ಲಿ ನಾವು ಪ್ಯೂರಿಟ್ಗಳನ್ನು ಬಳಸ್ತಕ್ಕಂಥದ್ದು. ನೋಡಿ ಮಕ್ಕಳೇ, ಇವನ್ನೆಲ್ಲ ನಾವು ಏನಂತ ಕರಿತೀವಿ? ಇದನ್ನೆಲ್ಲ ನಾವು ನೀರಿನ ಮೂಲಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗೆ ನೀರನ್ನು ನಾವೆಲ್ಲೆಲ್ಲಿ ಸಂಗ್ರಹ ಮಾಡಿಡ್ತೀವಿ ಅನ್ನೋದು ಕೂಡ ಒಂದಿಷ್ಟು ನಿಮಗೆ ಗೊತ್ತಾಯಿತು. ಇಂದಿನ ಕಲಿಕಾಂಶದಲ್ಲಿ ನಾವು ಮೆಟ್ಟಿಲು ಸಂಖ್ಯೆ 38ರಲ್ಲಿ ನೀರು ಅನ್ನುವಂತಹ ಕಲಿಕಾಂಶಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಷಯಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಊಹಿಸಿಕೊಳ್ಳಿ, ನಮಗೆ ಬಾಯಾರಿಕೆ ಆದಾಗ ನಾವೇನು ಮಾಡ್ತೀವಿ? ಹೌದು, ನೀರನ್ನು ಕುಡಿತೀವಲ್ವಾ? ಹಾಗೆ ನಾವು ಎಲ್ಲಿಂದ ಈ ನೀರನ್ನು ಸಂಗ್ರಹ ಮಾಡ್ತೀವಿ? ಈಗ ಏನೆಲ್ಲ ಚಿತ್ರಗಳನ್ನು ನೋಡಿದ್ವಲ್ಲ ಮಕ್ಕಳೇ, ಆ ಎಲ್ಲ ನೀರಿನ ಮೂಲಗಳಿಂದ ನೀರನ್ನು ಸಂಗ್ರಹ ಮಾಡ್ತೀವಿ. ಹಾಗಾದರೆ ನಾವು ನೀರನ್ನು ಹೇಗೆ ಸಂಗ್ರಹ ಮಾಡ್ತೇವೆ? ನಮ್ಮ ಮನೆಗಳಲ್ಲಿ ನೀರನ್ನು ಸಂಗ್ರಹ ಮಾಡೋದಕ್ಕೆ ಯಾವ್ಯಾವ ಪರಿಕರಗಳನ್ನು ಬಳಸ್ತೀವಿ? ಒಮ್ಮೆ ಯೋಚನೆ ಮಾಡಿ ಮಕ್ಕಳೇ. ಅಗತ್ಯ ಇರುವಷ್ಟು ನೀರನ್ನು ನಾವು ಮುಂಜಾಗ್ರತೆಯಾಗಿ ಸಂಗ್ರಹ ಮಾಡಬೇಕಾಗುತ್ತೆ ಮಕ್ಕಳೇ. ನೋಡಿ, ಈಗ ನೀರಿನ ಪರಿಕರಗಳು ಯಾವ್ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ನಮ್ಮ ಅಗತ್ಯತೆ ಕಡಿಮೆ ಪ್ರಮಾಣದಲ್ಲಿದ್ದರೆ ಸಂಗ್ರಹಣೆಗೆ ಬಳಸುವಂತಹ ಪರಿಕರಗಳು ಕೂಡ ಬೇರೆ ಬೇರೆಯಾಗಿರ್ತವೆ. ಕೆಲವು ಸಂದರ್ಭಗಳಲ್ಲಿ ನೀರಿನ ಅಗತ್ಯತೆ ಹೆಚ್ಚು ಇದ್ದಾಗ ಸಂಗ್ರಹಿಸ್ತಕ್ಕಂಥ ಪರಿಕರಗಳು ಬೇರೆದ್ದೇ ಆಗಿರ್ತವೆ. ಹಾಗಾದರೆ ನೋಡೋಣ ವಿವಿಧ ರೀತಿಯ ಪರಿಕರಗಳು. ನಾನೊಂದಿಷ್ಟು ಚಿತ್ರಗಳನ್ನು ಹಾಕ್ತೀನಿ, ಅದನ್ನು ನೀವು ಗುರುತಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ ಮಕ್ಕಳೇ, ಕಡಿಮೆ ನೀರನ್ನು ಸಂಗ್ರಹ ಮಾಡ್ತಕ್ಕಂತಹ ಒಂದಿಷ್ಟು ಪರಿಕರಗಳನ್ನು ನೋಡೋಣ. ಈ ಚಿತ್ರವನ್ನು ನೋಡಿ. ಚಿತ್ರದಲ್ಲಿ ಏನೇನು ಇದೆ? ಒಂದು ನೀರಿನ ಜಗ್ಗು ಮತ್ತು ತಂಬಿಗೆಯಲ್ಲಿ ನೀರನ್ನು ಸಂಗ್ರಹಿಸಲಾಗಿದೆ. ಈ ಚಿತ್ರದಲ್ಲಿ ಕೊಡದಲ್ಲಿ ನೀರನ್ನು ಸಂಗ್ರಹಿಸಲಾಗಿದೆ. ಹಾಗೆ ಬಕೆಟಿನಲ್ಲಿ ಮತ್ತು ನೀರಿನ ಚಿಕ್ಕ ಡ್ರಮ್ನಲ್ಲೂ ಸಹ ನೀರನ್ನು ಸಂಗ್ರಹಿಸಿಡಲಾಗಿದೆ. ಹಾಗೆ ನಮಗೆ ಹೆಚ್ಚು ನೀರು ಬೇಕು ಅಂದಾಗ ಏನು ಮಾಡ್ತೀವಿ? ಚಿತ್ರದಲ್ಲಿ ನೋಡುವಂತೆ ನಾವು ಸಿಂಟೆಕ್ಸ್ನಲ್ಲಿ ಮತ್ತು ನೀರಿನ ಡ್ರಮ್ಗಳಲ್ಲೂ ಕೂಡ ನಾವು ನೀರನ್ನು ಸಂಗ್ರಹಣೆ ಮಾಡ್ತೀವಿ. ನೀವು ನೋಡಿರ್ಬೋದಲ್ವ ಮಕ್ಕಳೇ, ಮದುವೆ, ಜಾತ್ರೆ, ಗೃಹ ಪ್ರವೇಶ ಮತ್ತು ಹಬ್ಬದ ಸಂದರ್ಭಗಳಲ್ಲಿ ತುಂಬ ಜನ ಇರೋದ್ರಿಂದ ನಮಗೆ ತುಂಬ ನೀರು ಬೇಕಾಗುತ್ತೆ. ಹಾಗಾಗಿ ನಾವು ದೊಡ್ಡ ಪರಿಕರಗಳಲ್ಲಿ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ತೀವಿ ಮಕ್ಕಳೇ. ಹಾಗಾದರೆ ನಮ್ಮ ದೈನಂದಿನ ಜೀವನದಲ್ಲಿ ನೀರಿನ ಉಪಯೋಗಗಳನ್ನು ನಾವು ಎಲ್ಲೆಲ್ಲಿ ಕಾಣ್ತೀವಿ ಅನ್ನೋದನ್ನು ನೋಡೋಣ ಮಕ್ಕಳೇ. ಕೇವಲ ನೀರನ್ನು ಕುಡಿಯಲು, ಸ್ನಾನ ಮಾಡಲು, ಅಡುಗೆ ಮಾಡಲು ಮಾತ್ರ ಉಪಯೋಗಿಸುವುದಲ್ಲದೆ ವ್ಯವಸಾಯ, ಕೈಗಾರಿಕೆ, ಸೇತುವೆಗಳ ನಿರ್ಮಾಣಕ್ಕೆ, ವಿದ್ಯುತ್ ಉತ್ಪಾದನೆಗೆ ನೀರಿನ ಪ್ರಮಾಣ
ಜಾಸ್ತಿ ಇರುತ್ತದೆ ಮಕ್ಕಳೇ. ಇಂತಹ ಸಂದರ್ಭಗಳಲ್ಲಿ ನದಿಯ ನೀರನ್ನು, ನಮ್ಮ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರನ್ನು ನಾವು ಉಪಯೋಗಿಸ್ಕೊತೀವಿ. ಕುಡಿಯಲು, ಆಹಾರ ತಯಾರಿಸಲು ನಮಗೆ ಶುದ್ಧ ನೀರು ಬೇಕೇ ಬೇಕು, ಹೌದಲ್ವ ಮಕ್ಕಳೇ? ಹಾಗೆ ನಾವು ಕುದಿಸಿ ಆರಿಸಿ ಶುದ್ಧೀಕರಿಸಿದಂತಹ ನೀರನ್ನೇ ಯಾವಾಗಲೂ ಕುಡಿಯುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು. ಮಳೆಗಾಲದಲ್ಲಿ ನೀರಿನ ಮೂಲಗಳು ತುಂಬಿ ಹರಿತಿರ್ತವೆ. ಆದರೆ ಬೇಸಿಗೆ ಕಾಲದಲ್ಲಿ ಸೂರ್ಯನ ಬಿಸಿಲಿಗೆ ಆ ನೀರು ಕಾದು ನೀರಿನ ಮೂಲಗಳಲ್ಲಿ ನೀರಿನ ಪ್ರಮಾಣ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಗಿಡ ಮರಗಳು ಕೂಡ ನೀರಿಲ್ಲದೆ ಒಣಗುತ್ತವೆ. ಅಂತರ್ಜಲದ ಮಟ್ಟ ದಿನೇ ದಿನೇ ಕುಸಿಯುತ್ತಾ ಇದೆ ಮಕ್ಕಳೇ. ಹೀಗೆ ನೀರಿನ ಅಭಾವ ಉಂಟಾಗಿ ಬರಗಾಲನೂ ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮಾನವ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಕಾಡಿನ ಮರಗಳನ್ನೆಲ್ಲ ಕಡಿದುದರ ಪರಿಣಾಮನೇ ಇದು ಅಂತ ನಾವು ಹೇಳಬಹುದು ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲೊಂದೆರಡು ಚಿತ್ರಗಳನ್ನು ಗಮನಿಸಿ. ಈ ಚಿತ್ರದಲ್ಲಿ ನಾವೇನನ್ನು ನೋಡ್ತಾ ಇದ್ದೀವಿ? ನೋಡಿ, ನೀರು ಪೋಲಾಗ್ತಾ ಇದೆ. ಈ ರೀತಿ ಅನಗತ್ಯವಾಗಿ ನೀರು ಬಳಕೆಯಾಗುವುದನ್ನೇ ನಾವು ನೀರಿನ ಪೋಲಾಗುವಿಕೆ ಅಂತ ಹೇಳಿಬಿಟ್ಟು ಕರಿತೀವಿ. ನೋಡಿ, ನಾವೆಲ್ಲರೂ ವಿದ್ಯಾವಂತರಾದವರು ತಿಳಿದು ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪು ಮಾಡ್ತಿರ್ತೀವಿ. ನೋಡಿರಿ, ಹಲ್ಲುಜ್ಜುವಾಗ, ನೀರು ಹಿಡಿಯುವಾಗ, ಸ್ನಾನ ಮಾಡುವಾಗ ಏನು ಮಾಡ್ತೀವಿ? ಹೆಚ್ಚು ನೀರನ್ನು ಪೋಲ್ ಮಾಡ್ತಿದ್ದೇವೆ. ನಲ್ಲಿಗಳನ್ನು ಆಗಾಗ್ಗೆ ನಾವೇನು ಮಾಡಿಸ್ಬೇಕು ಅಂದರೆ ಮಕ್ಕಳೇ, ರಿಪೇರಿ ಮಾಡಿಸ್ತಾ ಇರಬೇಕು. ನೀರು ಸೋರುವಿಕೆಯನ್ನು ನಾವು ತಡೆಗಟ್ಟಬೇಕು ಮಕ್ಕಳೇ. ನೀರನ್ನು ನಾವು ಮಿತವಾಗಿ ಬಳಸಬೇಕು. ನೋಡಿ, ಈ ಚಿತ್ರದಲ್ಲಿ ನೋಡಿ ಏನು ಮಾಡಿದ್ದಾರೆ ಅವರು? ನೀರನ್ನು ಮಿತವಾಗಿ ಬಳಸೋದಕ್ಕೆ ಸ್ಪ್ರಿಂಕ್ಲರ್ಗಳ ಅಳವಡಿಕೆಯನ್ನು ಮಾಡಿದ್ದಾರೆ ಮಕ್ಕಳೇ. ಹಾಗಾದರೆ ನೀರು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ಆ ನೀರನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು? ನೀರನ್ನು ಮಿತವಾಗಿ ಬಳಸಿ ಅಗತ್ಯಕ್ಕೆ ತಕ್ಕಂತೆ ನೀರಿನ ಬಳಕೆಯನ್ನು ನಾವು ಮಾಡಬೇಕು. ಮಳೆ ಕೊಯ್ಲು, ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಬೇಕು. ಈ ಚಿತ್ರಗಳನ್ನು ನೋಡಿ ಮಕ್ಕಳೇ, ನಮ್ಮ ಶಾಲೆಗಳಲ್ಲೂ ಕೂಡ ನಾವು ಈ ಥರ ಮಳೆ ಕೊಯ್ಲನ್ನು ಮಾಡ್ಕೊಂಡಿದ್ದೀವಿ. ನೋಡಿ, ನೀರನ್ನು ಒಂದು ಗುಂಡಿಯಲ್ಲಿ ಏನು ಮಾಡ್ತಾಯಿದ್ದೀವಿ? ನೀರನ್ನು ಇಂಗಿಸೋದ್ರ ಮೂಲಕ ನಾವು ಅಂತರ್ಜಲದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಮಕ್ಕಳೇ. ಇದರ ಮೂಲಕ ನಾವು ನೀರನ್ನು ಸಂರಕ್ಷಣೆಯನ್ನು ಮಾಡಬಹುದು. ಹಾಗಾದರೆ ಈ ನೀರನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಆದರೂ ಕೆಲವೊಂದು ಸಂದರ್ಭಗಳಲ್ಲಿ ನೀರು ಮಲಿನ ಆಗ್ತಾ ಇದೆ ಮಕ್ಕಳೇ. ಹೇಗೆ ಗೊತ್ತಾ? ನೋಡಿ, ಕಾರ್ಖಾನೆಗಳಲ್ಲಿ ಉಪಯೋಗಿಸಿದಂಥ ನೀರು ಮತ್ತು ಚರಂಡಿ ನೀರನ್ನು ಏನು ಮಾಡ್ತಾ ಇದ್ದಾರೆ? ನದಿಗೆ ಸೇರಿಸ್ತಾ ಇದ್ದಾರೆ. ನೀರಿನ ಮೂಲಗಳ ಬಳಿ ಕೆಲವರು ಸ್ನಾನ ಮಾಡೋದು, ಬಟ್ಟೆ ತೊಳೆಯೋದು, ದನ ಕರುಗಳು ಮತ್ತು ವಾಹನಗಳನ್ನು ಕೂಡ ತೊಳೆಯುವುದರಿಂದ ನೀರು ಮಲಿನವಾಗ್ತಾ ಇದೆ. ನೋಡಿರಿ, ಮಲಿನವಾದ ನೀರನ್ನು ಹೇಗೆ ನಾವು ಮರುಬಳಕೆ ಮಾಡಿಕೊಳ್ಬಹುದು? ನೀರಿನ ಮಲಿನತೆಯನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಕೇಳಿ ಉತ್ತರ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಮಕ್ಕಳೇ. ನೀರಿಗೆ ಒಂದಿಷ್ಟು ಗುಣಗಳಿದ್ದಾವೆ. ನೋಡಿರಿ, 1 ಲೀಟ್ರ್ ನಾವು ನೀರು ಬೇಕು ಅಂದರೆ ಅದಕ್ಕೆ ಎಷ್ಟು ಬೆಲೆ ಇದೆ ಮಕ್ಕಳೇ? ನೀರಿಗೆ ಬೆಲೆ ಇದೆ ಅಥವಾ ಇಲ್ವಾ? ನೀರಿಗೆ ಬೆಲೆ ಇದೆ ಅಲ್ವಾ? ನಾವೆಲ್ಲಾದರೂ ಊರಿಗೆ ಹೋಗ್ತಾ ಬಸ್ಸಲ್ಲಿ ಕೂತ್ಕೊಂಡ್ರೆ ನೀರು ಬಾಯಾರಿಕೆ ಆದಾಗ ಏನು ಮಾಡ್ತೀವಿ? ನಾವು 10 ರೂಪಾಯಿನೋ 20 ರೂಪಾಯಿ ಕೊಟ್ಟು ಒಂದು ನೀರಿನ ಬಾಟ್ಲನ್ನು ತೊಗೊತೀವಿ. ನೋಡ್ರಿ, ನೀರು ಎಷ್ಟು ಅತ್ಯಮೂಲ್ಯವಾದಂಥ ವಸ್ತು. ನೀರನ್ನು ಜೀವಜಲ ಅಂತ ಹೇಳಿಬಿಟ್ಟು ಕರಿತೀವಿ. ಯಾಕಂದರೆ ಎಲ್ರಿಗೂ ಕೂಡ ನೀರು ಬೇಕು. ನೀರು ಒಂದು ದ್ರವ ವಸ್ತು ಕೂಡ ಹೌದು ಮಕ್ಕಳೇ. ಯಾಕೆ ಹೇಳಿ? ಯಾಕಂದರೆ ನೆಲದ ಮೇಲೆ ಬಿದ್ದರೆ ಅದು ಹರಿದು ಹೋಗುತ್ತೆ. ನೋಡಿ, ಹಾಗಾಗಿ ಅದನ್ನು ದ್ರವ ವಸ್ತು ಅಂತ ಕರಿತೀವಿ. ನೀರಿನ ಇನ್ನೊಂದು ಗುಣ ಏನು ಗೊತ್ತಾ ಮಕ್ಕಳೇ? ನಾವು ನೀರನ್ನು ಯಾವ ಪರಿಕರಕ್ಕೆ ಹಾಕ್ತೀವೋ ಅದು ಅದೇ ಆಕಾರವನ್ನು ಹೊಂದುತ್ತೆ. ನೋಡಿ, ನಾವು ಲೋಟದಲ್ಲಿ ಹಾಕಿದ್ರೂ ನೀರು ಇರುತ್ತೆ, ಜಗ್ಗಲ್ಲಿ ಹಾಕ್ತೀವಿ, ಕೊಡದಲ್ಲಿ ಹಾಕ್ತೀವಿ ಅಂದರೆ ಆಯಾ ಆಕಾರವನ್ನು ಅದು ಹೊಂದ್ಕೊಂಡ್ಬಿಡುತ್ತೆ. ಹಾಗೆ ನೀರು ನಿರ್ದಿಷ್ಟ ಬಣ್ಣ, ಆಕಾರ, ರುಚಿಯನ್ನು ಕೂಡ ಹೊಂದಿರೋದಿಲ್ಲ. ಆದರೆ ನೀರಿಗೆ ತೂಕ ಇದೆ ಮಕ್ಕಳೇ. ನೋಡಿ, ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯನೂ ಕೂಡ ನೀರಿಗೆ ಇದೆ ಮಕ್ಕಳೇ.
ಇನ್ನೊಂದಿಷ್ಟು ನೀರಿನ ಗುಣಲಕ್ಷಣಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಮಕ್ಕಳೇ ಮೆಟ್ಟಿಲು ಸಂಖ್ಯೆ 39ರಲ್ಲಿ ಒಂದು ಪ್ರಶ್ನಾವಳಿಯಂತಹ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ 1ನೇ ಮೇನಲ್ಲಿ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡುವಂತ ನೀಡಲಾಗಿದೆ. ಅಲ್ಲಿ ಒಂದು ಬಿಟ್ಟ ಸ್ಥಳವನ್ನು ನೀಡಿ ಅದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಒಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ಜೀವಜಲ ಎಂದು ಕರೆಯಲ್ಪಡುವ ದ್ರವ ಯಾವುದು? ನೋಡಿ, ಜೀವಜಲ ಅಂತ ನಾವು ಯಾವುದನ್ನು ಕರಿತೀವಿ? ಹಾಲು, ನೀರು, ಜ್ಯೂಸ್, ಮಜ್ಜಿಗೆ. ಯಾವುದನ್ನು ಕರಿತೀವಿ? ನೀರು ಸರಿಯಾದ ಉತ್ತರ ಮಕ್ಕಳೇ. ಇದೇ ರೀತಿಯಲ್ಲಿ ಉಳಿದ 3 ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನವನ್ನು ಮಾಡಿ. ನಂತರದ ಮೇಲಿನಲ್ಲಿ ಸರಿ ಅಥವಾ ತಪ್ಪು ಗುರುತಿಸಿ ಸರಿಪಡಿಸಿ ಬರೆಯನ್ನು ನೀಡಲಾಗಿದೆ. ಮೊದಲನೇದು ನೋಡೋಣ ಮಕ್ಕಳೇ. ಇಲ್ಲಿ ಭೂಮಿಯ ಮೇಲೆ ಸಿಹಿ ಮತ್ತು ಅಥವಾ ಶುದ್ಧವಾದ ನೀರಿನ ಪ್ರಮಾಣ ಹೆಚ್ಚಾಗಿದೆ. ನೋಡಿ ಮಕ್ಕಳೇ, ಭೂಮಿಯ ಮೇಲೆ ನಮ್ಮ ಸಮುದ್ರಗಳು ಹೆಚ್ಚಾಗಿರೋದ್ರಿಂದ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಸಮುದ್ರಗಳು ಹೆಚ್ಚಾಗಿರೋದ್ರಿಂದ ಸಮುದ್ರದ ನೀರು ಉಪ್ಪಾಗಿರೋದ್ರಿಂದ ಇಲ್ಲಿ ನಮ್ಮ ನೀರು ಸಿಹಿ ನೀರಿನ ಪ್ರಮಾಣ ಹಾಗಾದರೆ ಹೆಚ್ಚಾಯಿತೋ ಕಡಿಮೆ ಇದೆಯೋ? ಹೌದು, ಸಿಹಿ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ ಮಕ್ಕಳೇ, ಹೌದಲ್ವಾ? ಇದೇ ರೀತಿ ಇನ್ನುಳಿದ ವಾಕ್ಯಗಳನ್ನು ನೀವು ಸರಿಪಡಿಸಿ ಬರೀಬೇಕು ಮಕ್ಕಳೇ. ನಂತರದ ಮೆಟ್ಟಿಲು ಸಂಖ್ಯೆ 40ರಲ್ಲಿ ಗುರುತಿಸು ಬರೆ ಎನ್ನುವಂಥ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಈ ಚಟುವಟಿಕೆಯಲ್ಲಿ ನೋಡಿ, ಕಡಿಮೆ ನೀರಿನಿಂದ ಹೆಚ್ಚು ನೀರು ಹಿಡಿಯುವವರೆಗೆ ಪರಿಕರಗಳನ್ನು ಕ್ರಮವಾಗಿ ಬರೆ ಅಂತ ನೀಡಲಾಗಿದೆ. ಅಲ್ಲೊಂದಿಷ್ಟು ಪರಿಕರಗಳನ್ನು ನೀಡಲಾಗಿದೆ. ಲೋಟ, ಸಿಂಟೆಕ್ಸ್, ಫಿಲ್ಟರ್, ಟ್ಯಾಂಕರ್, ಕೊಡ, ಸ್ಟೀಲ್ ಡ್ರಮ್ಮನ್ನು ನೀಡಲಾಗಿದೆ. ನೀವು ಕಡಿಮೆ ನೀರಿನ ಪ್ರಮಾಣ ಹಿಡ್ತಕ್ಕಂಥ ಪರಿಕರಗಳಿಂದ ಹೆಚ್ಚು ನೀರು ಹಿಡಿತಕ್ಕಂಥ ಪರಿಕರದ ಹೆಸರುಗಳನ್ನು ಕ್ರಮವಾಗಿ ಬರೀಬೇಕು ಮಕ್ಕಳೇ. ನಂತರ ನೀರು ಪೋಲಾಗುವ 4 ಸಂದರ್ಭಗಳನ್ನು ಪಟ್ಟಿ ಮಾಡು. ನೋಡಿ, ನಾವು ಈಗಾಗಲೇ ಕಲಿಕಾಂಶದಲ್ಲಿ ಕಲ್ತ್ವಿ ನೀರನ್ನು ಎಲ್ಲೆಲ್ಲಿ ಪೋಲ್ ಮಾಡ್ತೀವಿ ಅಂತ ನೆನಪು ಮಾಡಿಕೊಂಡು ಬರೆಯುವಂಥ ಒಂದು ಪ್ರಯತ್ನ ಮಾಡಿ ಮಕ್ಕಳೇ. ಹಾಗೆ ಇನ್ನುಳಿದ ಪ್ರಶ್ನೆಗಳನ್ನು ಓದ್ಕೊಂಡು ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಮಕ್ಕಳೇ. ಇವತ್ತಿನ ಚಟುವಟಿಕೆಗಳು ಎಷ್ಟು ಚೆನ್ನಾಗಿತ್ತಲ್ವಾ? ನೀವು ಮನೆಯಲ್ಲೇ ಇದ್ದು ಸ್ವಕಲಿಕೆಯಲ್ಲಿ ತೊಡಗಿ ಕೊಟ್ಟಿರ್ತಕ್ಕಂತಹ ಯೋಜನಾ ಕಾರ್ಯಗಳನ್ನು ತಪ್ಪದೆ ಪೂರ್ಣಗೊಳಿಸಬೇಕು. ಪೂರ್ಣಗೊಳಿಸಿದ ನಂತರ ನಿಮ್ಮ ಸುಗಮ ಕಾರ್ಯಕ್ಕೆ ನೀಡಬೇಕು ಮಕ್ಕಳೇ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.